ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮುಂಚೆ ಅಕ್ರಮ ಸಂಬಂಧಗಳನ್ನ ನೋಡ್ತಾ ಇದ್ದಿದ್ದ ರೀತಿಯೇ ಬೇರೆ, ಬಟ್ ಈಗ ನೋಡಬೇಕಾಗಿರೋ ರೀತಿಯೇ ಬೇರೆ, ಬಿಕಾಸ್ ಕೋರ್ಟ್ಗಳು ಇಂಥ ಡಿಸಿಷನ್ ಅನ್ನ ತಗೊಳ್ತಾ ಇರೋದ್ರಿಂದ. ಫಸ್ಟ್ ಆಫ್ ಆಲ್ ನೀವು ಹೇಗೆ ನೋಡ್ತೀರಿ ಸರ್ ಈ ರೀತಿಯ ಡೇಟಿಂಗ್ ಆ್ಯಪ್ಗಳನ್ನ ಮಾತ್ರ ಅಲ್ಲ, ಅಕ್ರಮ ಸಂಬಂಧಗಳು ಜಾಸ್ತಿ ಆಗ್ತಾ ಇರೋದನ್ನ, ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದನ್ನ, ಈ ಆ್ಯಪ್ಗಳನ್ನ ಏನು ಹೇಳ್ತೀರಿ? ಕೋರ್ಟ್ ವರ್ಡಿಕ್ಟ್ಗಳು ಭಾಳಷ್ಟು ಬಂದಿದ್ದಾವೆ. ಅಲಹಾಬಾದ್ ಕೋರ್ಟ್ನಲ್ಲಿ ಲಿವ್ ಇನ್ ಟುಗೆದರ್ ಅದು ಅಫೆನ್ಸ್ ಅಂತ ಒಂದು ಹೇಳಿದೆ, ಮತ್ತೊಮ್ಮೆ ಇದು ಅಫೆನ್ಸ್ ಅಲ್ಲ ಅಂತ ಮತ್ತೊಮ್ಮೆ ಹೇಳಿದೆ. ಆಮೇಲೆ ಸುಪ್ರೀಂ ಕೋರ್ಟನ್ನು ಸಹ ಇದು ಅಫೆನ್ಸ್ ಅಲ್ಲ ಅಂತ ಹೇಳಿದೆ, ಲಿವ್ ಇನ್ ಟುಗೆದರ್ ರಿಲೇಷನ್ಶಿಪ್ ಅಫೆನ್ಸ್ ಅಲ್ಲ ಅಂತ ಹೇಳಿದೆ. ಮತ್ತೆ ಕೇಂದ್ರ ಸರ್ಕಾರ ಸಹ ನಾಳೆ ಜನಗಣತಿ ಮಾಡುವಾಗ ಲಿವ್ ಇನ್ ಟುಗೆದರ್ ಇದ್ರೆ ಗಂಡ ಹೆಂಡತಿ ಅಂತ ಪರಿಗಣಿಸಿ ಅಂತ ತಿಳ್ಕೊಂಡು ಸರ್ಕ್ಯುಲರ್ ಹೊಡಿಸಿದೆ. ಸೊ ಇಷ್ಟೆಲ್ಲ ಇರುವಾಗ ನೈತಿಕ ಪ್ರಶ್ನೆನೇ ಬರೋದಿಲ್ಲ. ಈಗ ಹೆಣ್ಮಕ್ಳಿಗೆ ನಾವು ಯಾಕೆ ಲಿವ್ ಇನ್ ಟುಗೆದರ್ ಈಗ ಮುಂಚೆ ಇತ್ತು, ಗಂಡ ಬೂಟ್ಲೆ ಹೊಡೆದು ಹೊರ ಹಾಕಿದ್ರು ಸದಾ ಹೆಂಡತಿ ಹಳೆ ಗಂಡನ ಪಾದವೇಗತಿ ಅಂತ ಬರ್ತಿದ್ರು, ಪತಿಯೇ ದೇವರು ಮಹಾಸತಿ ಅನಿಸುವೆ ಆಗಿನ ಕಾಲದಲ್ಲಿ ಅದು ಬರ್ತಿದ್ರು. ಬಟ್ ಈ ಕಾಲ ಬದಲಾವಣೆ ಆಗಿದೆ. ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಏನಿದೆ, ಅವನ ನೇಚರ್ ಏನು, ಅವನು ನಡತೆ ಏನು, ಅವನು ಹೇಗಿದ್ದಾನೆ, ನನ್ನ ಜೊತೆ ಹೊಂದಾಣಿಕೆ ಆತನ ಇಲ್ಲೋ, ಮದುವೆಗಿಂತ ಮುಂಚೆ ಎಲ್ಲ ನೋಡ್ರಿ. ಈಗಿನ ಹೆಣ್ಮಕ್ಳು ಎಲ್ಲರೂ ಅನೈತಿಕ ಮಾಡ್ತಾರಂತಿಲ್ಲ, ಭಾಳ ಜವಾಬ್ದಾರಿಯುತ ಹೆಣ್ಮಕ್ಳಿದ್ದಾರೆ ಈಗಿನ ಹುಡುಗಿಯರು. ಕಾಮನ್ ಸೆನ್ಸ್ ಇದೆ, ಇದು ಹೇಗೆ ನಡ್ಕೋಬೇಕಂತ ಇದೆ. ಇವನ್ ಲಿವ್ ಇನ್ ರಿಲೇಷನ್ಶಿಪ್ ಇದ್ರೂ ಸಹ ಅವನ ಜೊತೆಗೆ ಫಿಸಿಕಲ್ ರಿಲೇಷನ್ ಇರೋದಿಲ್ಲ, ಅವನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಇರ್ತಾರೆ. ಅದನ್ನ ಯಾಕೆ ತಪ್ಪಿದೆ, ಅದರಲ್ಲಿ ಏನು ತಪ್ಪಿದೆ? ಇಟ್ ಇಸ್ ನಾಟ್ ನಥಿಂಗ್. ಇದು ಅದರಲ್ಲಿ ಏನಿದೆ, ಈ ಡೌರಿ ಕೇಸು ಇದು ಏನು ಬಂದು ಆ ಕೇಸ್ಗಳು ಬಂದ ಮೇಲೆ ಈ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ನನಗೆ ಮೋಸ ಮಾಡಿ ನನಗೆ ಮದುವೆ ಆತ್ನೆ ಅಂದು ನನ್ನ ಮೇಲೆ ಇದು ಮಾಡ್ದ ಅಂತ ಕೇಸ್ ಹಾಕ್ಲಿಕ್ಕೆ ಶುರು ಮಾಡಿದ್ರು, ಫಾಲ್ಸ್ ಕೇಸ್ಗಳನ್ನು ಶುರು ಮಾಡಿದ್ರು. ಆ ನಂತರ ಈ ಹೆಣ್ಮಕ್ಳು ಏನಾದರೂ ಮದುವೆ ಆದವರು ಹೆಣ್ಮಕ್ಳು ಡೈವರ್ಸ್ ಕೊಡಬೇಕಾದ್ರೆ ಡೈವರ್ಸ್ ಬೇಕಂತಲೇ ಅದನ್ನು ಕೇಸ್ ಮುಂದೆ ಓಡಿಸ್ತಾನೆ ಇರೋದು. ವಕೀಲರಿಗೆ ಗೊತ್ತಿದೆ, ಒಂದು 7-8 ವರ್ಷ ತಳ್ಳೋದು. ಆದರೆ ಆ ಹುಡುಗನಿಗೆ ಪಾಸ್ಪೋರ್ಟ್ ಸಿಗುವಂಗಿಲ್ಲ, ಪಾಸ್ಪೋರ್ಟ್ ನಾವು ಸೀಜ್ ಮಾಡಿರ್ತೇವೆ ಕೇಸ್ನಲ್ಲಿ, ಬದುಕಿದ್ದು ನರ್ಕ ತೋರಿಸೋದು ಅಂತ. ಅಂದ್ರೆ ಆ ಟೈಮ್ನಲ್ಲಿ ಏನು ಮಾಡ್ತಾನೆ, ಅನಿವಾರ್ಯವಾಗಿ ಲಿವ್ ಇನ್ ರಿಲೇಷನ್ಶಿಪ್ ಹೋಗ್ತಾನೆ. ಅದರಲ್ಲಿ ಕೋರ್ಟ್ ಜಜ್ಮೆಂಟ್ ಆಗಿದೆ ಅಲಹಾಬಾದ್ ಕೋರ್ಟ್ನಲ್ಲಿ. ಅವಾಗ ಲಿವ್ ಇನ್ ರಿಲೇಷನ್ಶಿಪ್ ಹೋದಾಗ ಒಂದು ಮಗು ಆಗ್ತದೆ, ಆ ಇದಕ್ಕೆ ಆ ಹುಡುಗಿ ಜೊತೆಗೆ ಒಂದು ಮಗು ಆಗ್ತದೆ ಇಬ್ಬರಿಗೆ. ಅವಾಗ ತಂದೆ ಅಂತ ಪರಿಗಣಿಸಿ ಅಂತ ಹೇಳೋದು ಆರ್ಡರ್ ಮಾಡಿದೆ, ಇಟ್ ನಥಿಂಗ್ ಬಟ್ ಎ ಮ್ಯಾರೇಜ್ ಅಂತ. ಸೊ ಹೀಗೆ ಅನಿವಾರ್ಯವಾಗಿ ಕೆಲವೊಂದು ಕಾನೂನುಗಳು ಇದ್ರೂ ಸಹ ಅನಿವಾರ್ಯತೆ ದೃಷ್ಟಿಯಿಂದ ಕೆಲವೊಂದು ಬದಲಾವಣೆಗಳನ್ನ ಸಮಾಜ. ಸರ್, ಈಗ ಲಾಯರ್ ಅದನ್ನೇ ಹೇಳ್ತಾ ಇದ್ರು, ನೀವು ಹೇಳ್ತಾ ಇದ್ರಿ, ಕಾಲ ಬದಲಾಗಿದೆ, ನಾವು ಕೂಡ ಬದಲಾಗಬೇಕು. ಅಂಡ್ ಎಲ್ಲ ಲಿವ್ ಇನ್ ರಿಲೇಷನ್ಶಿಪ್ನು ಕೂಡ ಅವರಿಬ್ರು ದೈಹಿಕವಾಗಿ ಸಂಪರ್ಕ ಮಾಡ್ತಾರೆ ಅಂತಾನೆ ಪರಿಗಣಿಸಬಾರ್ದು. ಮದುವೆಗಿಂತ ಮುಂಚೆ ಅವರಿಬ್ರು ಅರ್ಥ ಮಾಡ್ಕೊಳ್ಳೋದು ಅವಕಾಶ. ಬಟ್ ಈಗ ತಪ್ಪೇನಿಲ್ಲ ಅಂತ. ಸರಿ, ನನ್ನ ಪ್ರಶ್ನೆ ಸರ್, ಈಗ ಡೇಟಿಂಗ್ ಆ್ಯಪ್ಗಳು ಫೋನ್ ತೆಗೆದ್ರೆ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ಗಳು ಸಿಗ್ತವೆ, ಡೇಟಿಂಗ್ ಆ್ಯಪ್ಗಳು ಸಿಗ್ತವೆ. ಬಟ್ ನಾನು ಅಲ್ಲಿ ನನ್ನ ನಿಜವಾದ ಹೆಸರು ಹಾಕಬೇಕು, ನನ್ನ ನಿಜವಾದ ಪ್ರೂಫ್ ಕೊಡಬೇಕು, ನನ್ನ ನಿಜವಾದ ಮುಖವಾಡ ಅಲ್ಲಿ ತೋರಿಸ್ಬೇಕು ಅಂತೇನಿಲ್ಲ. ನಾನು ಯಾವುದೋ ಅಡ್ರೆಸ್ ಕೊಡ್ಬೋದು, ಯಾವುದೋ ಡೇಟ್ ಆಫ್ ಬರ್ತ್ ಕೊಡ್ಬೋದು, ಏನೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಯಾಮಾರಿಸ್ಬೋದು. ಅದನ್ನು ನೀವು ಓಕೆ ಅಂತ ಒಪ್ಕೊಳ್ತೀರಾ? ನೀವು ನೋಡಿ, ಆ ಸ್ಟಾನ್ಸಿಗೆ ಬರೋಂಗಿದ್ರೆ ಅರೇಂಜ್ಡ್ ಮ್ಯಾರೇಜ್ಗಳಾಗೋಗು ಈ ತರ ಸುಳ್ಳು ಹೇಳಿ ಮದುವೆ ಮಾಡ್ತಾರೆ. 100 ಸುಳ್ಳು ಹೇಳಿ ಅಥವಾ 1000 ಸುಳ್ಳು ಹೇಳಿ ಮದುವೆ ಮಾಡ್ತಾರೆ. ಗಾದೆ ಮಾತೇ ಇತ್ತು. ಹೌದು, ದೊಡ್ಡವರೇ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡ್ತಾರೆ. ಆ ಸಿನಾರಿಯೋಲಿ ಇದ್ದಾಗ ಓಕೆ, ಅದು ನನ್ನ ಹತ್ರ 5 ಎಕರೆ ಇದ್ದಾಗ 10 ಎಕರೆ ಇದೆ ಅಂತ ಹೇಳುವ ಅನ್ನೋ ಸುಳ್ಳಿಗೂ, ಅಥವಾ ಇಲ್ಲ ಹುಡುಗಿ ಇಷ್ಟು ಓದಿದಾಳೆ ಹುಡುಗ ಅಷ್ಟು ಓದಿದಾನೆ ಈ ತರನು ಸುಳ್ಳು ಹೇಳಿ ಮದುವೆ ಮಾಡ್ತಾರೆ. ಆ ಸುಳ್ಳುಗಳಿಗೂ ನನಗೆ ಮದುವೆಯಾಗಿ ಇಬ್ರು ಮಕ್ಕಳಿದ್ರು ಕೂಡ ನಾನು ಇನ್ನೂ ಹುಡುಗನಾಗಿದ್ದೀನಿ ಅಂತ ಹೇಳುವ ಸುಳ್ಳುಗಳಿಗೂ ವ್ಯತ್ಯಾಸ ಇದೆ ಅಲ್ವಾ ಸರ್? ಅಂದ್ರೆ ಈ ರೀತಿಯ ಮಿಸ್ಯೂಸ್ಗಳು ಆಗ್ತಾ ಇದೆ ಆಪ್ಗಳಲ್ಲಿ ಅಂತ ನಾನು ಕೇಳ್ತಾ ಇರೋದು. ಸುಳ್ಳು ಸುಳ್ಳೆ, ಅದು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ. ಓಕೆ, ನೀವೆಲ್ಲ ಸುಳ್ಳುಗಳನ್ನು ಒಂದೇ ತಕಡಿಗೆ ಹಾಕ್ತೀರಾ? ಹೌದು. ಈಗ ನೀವು ನೋಡಿ, ಲೆಟ್ಸೆ ಇವಾಗ ಒಂದು ಹುಡುಗಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಮುರಿದೋಗಿದೆ, ಇಲ್ಲ ಒಂದು ಹುಡುಗಂಗೆ ಎಂಗೇಜ್ಮೆಂಟ್ ಮುರಿದೋಗಿದೆ. ದೊಡ್ಡವರು ಇನ್ನೊಂದು ಮದುವೆ ಮಾಡುವಾಗ ಅದನ್ನ ಹೇಳೋದೇ ಇಲ್ಲ. ಯಾಕೆ ಅಂದ್ರೆ ಅವರು ಹೋಗಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ, ಏನಕ್ಕಾಗಿದೆ, ಯಾಕಾಗಿದೆ, ಇದನ್ನೆಲ್ಲ ನೋಡ್ತಾರೆ. ಆ ಕಾರಣದಿಂದ ಇವರು ಸುಳ್ಳೇಳೆ ಮಾಡೋದು. ಎರಡೂ ಸುಳ್ಳೆ, ಆದ್ರೆ ಇದು ಓಪನ್ ಆಗಿ ನೀವು ಒಂದು ಸ್ಪೆಸಿಫಿಕ್ ಆ್ಯಪ್ ನೀವು ಹೇಳಿ ಇದೇ ಸುಳ್ಳು, ಇವರು ಇದರಲ್ಲಿ ಮಾಡೋದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಇದನ್ನು ಬಿಡ್ತಾ ಇದ್ದೀರಾ. ಯಾಕೆಂದ್ರೆ ಇದು ಮೋರ್ ಟ್ರೆಡಿಷನಲ್ ಅಪ್ರೋಚು, ಅದು ಮೋರ್ ಈ ಜೆನ್ಜಿ ಅಪ್ರೋಚ್. ಅಂದ್ರೆ ನನ್ನ ಪ್ರಶ್ನೆ, ಈ ಆ್ಯಪ್ಗಳು ಡೆಫಿನೆಟ್ಲಿ ದುಡಿಮೆ ಮಾಡೋಕ್ಕೆ ಅಂತಾನೆ ಬಂದಿರೋದು. ಹಂಗಿದ್ದಾಗ ಸ್ವಲ್ಪ ನೈತಿಕತೆ ಇಟ್ಕೊಂಡು ಸೆಕ್ಯೂರಿಟಿ ಪರ್ಪಸ್ ನಾವು ಯಾರಿಗೆ ಇದರಿಂದ ಹುಡುಗನ ಅಥವಾ ಹುಡುಗಿ ಹುಡುಕೊಡ್ತಾ ಇದೀವೋ ಅದನ್ನ ಒಂದು ಭದ್ರತೆ ಹಿನ್ನೆಲೆಯಲ್ಲಿ ಹುಡುಕೊಡೋಣ ಅನ್ನೋ ಕಾರಣಕ್ಕೆ
ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಫೇಕ್ ಇದ್ರೆ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದೇ ಬೇಡ ಅನ್ನೋದು ನನ್ನ ಪ್ರಶ್ನೆ. ಡೆಫಿನೆಟ್ಲಿ ಸಿ ನನಗೆ ತಿಳಿದಂಗೆ ದೇ ಆರ್ ಡೂಯಿಂಗ್ ಎನಫ್ ವೆರಿಫಿಕೇಶನ್ಸ್. ನೀವೊಂದು ಆ್ಯಪಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಂದ್ರೆ ಅವರು ಒಂದಷ್ಟು ವೆರಿಫಿಕೇಷನ್ಸ್ ಇರುತ್ತೆ. ನೀವು ಪ್ರೊಫೈಲ್ ಫೋಟೋ ಹಾಕಬೇಕು, ಹೆಸರು, ಡೇಟ್ ಆಫ್ ಬರ್ತು ಇದೆಲ್ಲ ಕೇಳ್ತಾರೆ, ಇಮೇಲ್ ಐ ಡಿ, ಫೋನ್ ನಂಬರ್ಸ್ ಎಲ್ಲ ಅವರು ಡ್ಯೂ ವೆರಿಫಿಕೇಶನ್ ಮಾಡೇ ಮಾಡ್ತಾರೆ. ಯಾರೋ ಸುಳ್ಳು ಹೇಳ್ಬಾರ್ದು ಅಂತ ಕೇಳಿರ್ತೀವಿ ಸರ್, ಬಟ್ ಆಪ್ಗಳ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ ರೂಲ್ಸ್ ಇಲ್ಲ. ಹೆಂಗ್ ಬೇಕಾದ್ರೂ ಅಕೌಂಟ್ ಮಿಸ್ಯೂಸ್ ಮಾಡ್ತಾ ಇದಾರೆ ಅಂತ ನಾನು ಹೇಳೋದ್ರಿಂದನೇ ಈಗ ಆಪ್ಗಳು ಮಿಸ್ಯೂಸ್ ಆಗ್ತಾ ಇದಾವೆ, ಸೈಬರ್ ಕ್ರೈಮ್ಸು ಆಗ್ತಾ ಇದಾವೆ, ಎಷ್ಟೊಂದು ಮೋಸ ಮಾಡ್ತಾ ಇದ್ದಾರೆ, ಎಲ್ಲ ಹ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಡಿಸ್ಫಿಗ್ರೇಷನ್ ಮಾಡಿ ಇದು ಆ್ಯಡ್ ಮಾಡ್ತಾ ಇದ್ದಾರೆ, ಸೆಕ್ಸ್ ಇದ್ರ ಬಗ್ಗೆ ನ್ಯೂಡ್ ಮಾಡಿ ಬೇರೆ ಒಂದು ತಲೆ ತಂದು ಕೂಡಿಸೋದು, ಈ ತರ ಮ್ಯಾನಿಪುಲೇಟ್ ಮಾಡಿ ಎಷ್ಟೊಂದು ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೇಸು ರಿಜಿಸ್ಟರ್ ಆಗ್ತಾ ಇದ್ದಾವೆ. ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ ಅಲ್ಲಿ ನಮ್ಮಲ್ಲಿ ಏನು ಸೈಬರ್ ಕ್ರೈಮ್ಸ್ ಇದಾವೆ ಅದು ಏನು ಪ್ರಯೋಜನಕ್ಕಿಲ್ಲ. ಅಲ್ಲಿ ಬರೋದು 15-20 ಜನ ಪೊಲೀಸರು ಇರ್ತಾರೆ, ಅವೆಲ್ಲ ಕೂತ್ಕೊಂಡು ಸೈಬರ್ ಕ್ರೈಮ್ ನೋಡಿ. ಮೊನ್ನೆ ಒಂದು ಮುದುಕಿ 40 ಕೋಟಿ ಇದು ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಹ್ಯಾಕಿಂಗ್ ಮಾಡಿ. ಅವಂಗ ಕಷ್ಟ ಇದರಲ್ಲಿ ಇಟ್ಟುಕೊಂಡು ಮನೆಯಲ್ಲಿನೇ ಇನ್ಸ್ಟ್ರಕ್ಷನ್ ಮಾಡಿ ಅವ್ರಿಗೆ ಎಲ್ಲಿ ಹೋಲಾರ್ದಂಗೆ ಇದು ಮಾಡಿ ಅಷ್ಟು ಮಾಡಿದ್ದಾರೆ. ಇಷ್ಟೊಂದು ಅನೇಕ ಕ್ರೈಮ್ಗಳು ಈ ಸೈಬರ್ದಲ್ಲಿ ಆಗ್ತವೆ. ಬಟ್ ಅದಕ್ಕೆ ಏನೋ ರೂಲ್ಸ್ ಇಲ್ಲ. ರೂಲ್ಸ್ ಇದ್ರೂ ಈ ಕ್ರೈಮ್ ಮಾಡಿ ಏನು ಅಫೆನ್ಸ್ ಇದ್ರೂ ಅವು ನಾನ್ ಬೇಲೇಬಲ್ ಇದಾವೆ, ಬೇಲೇಬಲ್ ಅಫೆನ್ಸ್. ಅಂದ್ರೆ ಸೈಬರ್ ಅಂತ ಬಂದಾಗ ಸೈಬರ್ ಸೆಕ್ಯೂರಿಟಿ ನಮ್ಮಲ್ಲಿ ಎಷ್ಟು ಪ್ರಮಾಣದಲ್ಲಿದೆ, ಸೈಬರ್ ಕ್ರೈಮ್ಗಳಾಗ್ತಾ ಇರೋದು ನಂಬರ್ಸ್ ಯಾವ್ದಿದೆ ಅನ್ನೋದನ್ನು ಕೂಡ ನಾವು ತಗೊಳ್ಬೇಕಾಗುತ್ತೆ. ಎಲ್ಲ ಬೇಲೇಬಲ್ ಇರೋದ್ರಿಂದ ಅಫೆನ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಒಳಗಡೆ ಜೈಲಿಗೆ ಹಾಕ್ತಾ ಇಲ್ಲ ಅವ್ರನ್ನ, ಜೈಲಿನಲ್ಲಿ ಬಹಳ ದಿವಸ ಇರುವುದಿಲ್ಲ. ಸೊ ಬೇಗ ತಕ್ಷಣ ಹೊರಗೆ ಬಂದ್ಬಿಡ್ತಾರೆ. ಜೈಲು ಅಂದ್ರೆ ಯಾರು ಅಷ್ಟೊಂದು ಹೆದರ್ಕೊಳ್ಳೋದು ಇಲ್ಲ, ಹೆದರ್ಕೊಳ್ಳೋದು ಇಲ್ಲ. ಕಂಪ್ಲೇಂಟ್ ಆಯ್ತು ಕೊಡೋಲ್ಲ. ಜೈಲು ಅಂದ್ರೆ ಏನೋ ಅನ್ಕೋಬಿಡೋರು ಕಾಮನ್ ಆಗ್ಬಿಟ್ಟು. ಇನ್ನೊಂದು ಏನಿದೆ, ಈಗ ರಿಜಿಸ್ಟ್ರೇಷನ್ ಆಗ್ಬೇಕು, ಮದುವೆ ಆಗ್ಬೇಕಾದ್ರೆ ನಾವು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ರಿ ಅಂತ ಹೇಳ್ತಾರೆ, ಮದುವೆ ರಿಜಿಸ್ಟ್ರೇಷನ್ ಮಾಡ್ರಿ ಅಂತ ಹೇಳ್ತಾರೆ. ಮತ್ತೆ ಲಿವ್ ಇನ್ ಟುಗೆದರ್ ಅದು ನೀವು ಮದುವೆ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಇರಲ್ವಲ್ಲ. ಹೌದು ಹೌದು. ಮತ್ತೆ ಕಾನೂನಿಗೇನು ಕಿಮ್ಮತ್ತ ಇಲ್ವಾ? ಇಲ್ಲಿ ಆದ್ರೆ ರಿಜಿಸ್ಟ್ರೇಷನ್ ಆಗ್ಬೇಕು. ನೀವು ರಿಜಿಸ್ಟ್ರೇಷನ್ ಮಾಡದೇ ಇದ್ರೆ ನೀವು ಪಾಸ್ಪೋರ್ಟ್ ಸಿಗೋದಿಲ್ಲ, ವೀಸಾ ಸಿಗೋದಿಲ್ಲ. ಮತ್ತೆ ಲಿವ್ ಇನ್ ಟುಗೆದರ್ ಎಲ್ಲಿ ಸಿಗ್ತದೆ ವೀಸಾ? ನಮ್ಮಲ್ಲಿ ಒಂದು ಏನ್ ರೂಢಿ ಆಗ್ಬಿಟ್ಟಿದೆ ಅಂದ್ರೆ ಕೋರ್ಟ್ಗಳು ತೀರ್ಪು ಅಲ್ಲ, ಕಾನೂನು ಪ್ರಕಾರ ಮಾಡಬಾರ್ದು ಅನ್ನೋದಿದೆ. ಅಂದ್ರೆ ಅದನ್ನ ಪ್ರಶ್ನೆ ಮಾಡ್ಕೊಂಡು ಮೇಲೆ ಹೋಗೋದು, ತೀರ್ಪನ್ನ ಗೌರವಿಸಬೇಕು ಅಂತ ಹೇಳ್ತಾರೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಏನು ಆಗೋದಿಲ್ಲ, ತೀರ್ಪನ್ನ ಗೌರವಿಸಬೇಕು ಅಂತ ಹೇಳ್ತಾರೆ. ಒಂದೊಂದು ಇಂಥ ಕೇಸ್ಗಳಲ್ಲಿ ಒಂದೊಂದು ಕೋರ್ಟ್ ಒಂದೊಂದು ರೀತಿಯ ತೀರ್ಪನ್ನ ಕೊಟ್ಟಾಗ ಇದು ಕನ್ಫ್ಯೂಷನ್ ಆಗಲ್ವಾ ಜನಕ್ಕೆ ಅಂತ ಪ್ರಶ್ನೆ. ಏನ್ ಸರ್? ಸಿ ಆ ಸಿನಾರಿಯೋ ಏನು ಅಂತ ನೀವು ಫಸ್ಟು ತಿಳ್ಕೊಳ್ಬೇಕಾಗತ್ತೆ. ಸಿ ಒಂದು ಆರ್ಡರ್, ಕೋರ್ಟ್ ಒಂದು ಆರ್ಡರ್ ಆಚೆ ಆಗ್ತಂದ್ರೆ ಅದ್ರ ಹಿನ್ನಡೆ ಏನು ಅಂತ ನೋಡಬೇಕಾಗುತ್ತೆ. ಸಿ ಫಾರ್ ಎಕ್ಸಾಂಪಲ್ ಡೈವೋರ್ಸ್ ಪ್ರೊಸೀಡಿಂಗ್ ನಡೀತಾ ಇದೆ, ಗಂಡ ಹೆಂಡತಿ ಮಧ್ಯೆ ಡೈವೋರ್ಸ್ ಪ್ರೊಸೀಡಿಂಗ್ ನಡೀತಾ ಇದೆ. ಆ ಮಧ್ಯದಲ್ಲಿ ಒಂದು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ತಪ್ಪಲ್ಲ ಅಂತ ಕೋರ್ಟ್ ಹೇಳಿದೆ. 2018 ಅಡಲ್ಟ್ರಿನ ಡಿಕ್ರಿಮಿನಲೈಸ್ ಮಾಡಿರುವಾಗ ಡಿವೋರ್ಸ್ ಹಂತದಲ್ಲಿದೆ ಅಂದ್ರೆ ಡಿವೋರ್ಸ್ ಆಗಿಲ್ಲ ಅಂತ ಅರ್ಥ ಅಲ್ವಾ ಸರ್? ಆಗಿಲ್ಲ ಅಂತ ಅರ್ಥ. ಆದ್ರೆ 8 ವರ್ಷ ಹೋದ್ರೆ ಅವನು 8 ವರ್ಷ ಏನ್ ಮಾಡಬೇಕು ಹಂಗೆ ಅಂತ ಹೇಳ್ತಾ ಇದ್ದೀರಿ ನೀವು? ಅಲ್ಲ, ಅಡಲ್ಟ್ರಿನ ಡಿಕ್ರಿಮಿನಲೈಸ್ 2018 ಮಾಡಿದಾಗ ಅಡಲ್ಟ್ರಿ ಅಂದ್ರೆ ಏನು? ಅವನ ವಯಸ್ಸೇ ಮುಗಿದೋಗ್ಬಿಡ್ತದೆ. ಅಲ್ಲ, ಒಂದ್ ನಿಮಿಷ. ಅಡಲ್ಟ್ರಿ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಒಂದು ಮದುವೆ ಆಗಿರೋ ಹುಡುಗ, ಲೆಟ್ಸ್ ಒಂದು ಮದುವೆ ಆಗಿರೋ ಹುಡುಗ ಇನ್ನೊಂದು ಹುಡುಗಿ ಜೊತೆ ಮದುವೆ ಆಗಿದ್ದಾಗ ಸಂಪರ್ಕ ಇಡುವುದು ಅಡಲ್ಟ್ರಿ ಅಂತ ಆಗುತ್ತೆ, ಆಯ್ತಾ? ಅದನ್ನೇ 2018 ಸುಪ್ರೀಂ ಕೋರ್ಟ್ ಡಿಕ್ರಿಮಿನಲೈಸ್ ಅಂದ್ರೆ ಇದು ಅಪರಾಧ ಅಲ್ಲ ಅಂತ ಹೇಳಿದೆ. ಈಗ ಅಪರಾಧ ಯಾವ್ದಾಗುತ್ತೆ? ಇವಾಗ ಮದುವೆ ಆಗಿರೋನು ಮದುವೆ ಆಗಿರೋ ಟೈಮ್ ಪೀರಿಯಡ್ ಅಲ್ಲೇ ಇನ್ನೊಂದು ಹೆಣ್ಣನ್ನ ಮದುವೆ ಆಗೋದು ಕ್ರಿಮಿನಲ್ ಒಫೆನ್ಸ್ ಅಂತ ಇರೋದು. ಆಸ್ ಪರ್ ಲಾ ಇವಾಗ ಏನಿದೆ ಅದು ಮಾತ್ರ ಕ್ರೈಮು ಅಂತ ಹೇಳುತ್ತೆ. ಹಾಗಿರುವಾಗ ಲಿವ್ ಇನ್ ರಿಲೇಶನ್ಶಿಪ್ ಇಸ್ ನಾಟ್ ಅ ಕ್ರೈಮ್ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಾಗ ಆಸ್ ಪರ್ ಲಾ ಇಟ್ ಇಸ್ ನಾಟ್ ಅ ಕ್ರೈಮ್ ಅಷ್ಟೇ. ಓಕೆ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ, ಬರ್ತೀನಿ ನಾನು. ಟೇಕ್ ಅ ಬ್ರೇಕ್ ಆದ್ಮೇಲೆ ಮದುವೆ ಆದ್ರೂ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರುವಂತದ್ದು ಕಾನೂನಿಗೆ ವಿರುದ್ಧವಲ್ಲ ಅನ್ನುವಂತಹ ಈ ತೀರ್ಪು ಅಕ್ರಮ ಸಂಬಂಧಕ್ಕೂ ಏನು ತಪ್ಪಲ್ಲ ಅಂತ ಹೇಳ್ದಂಗೆ ಆಗಲ್ವಾ ಅಂತ ಕೂಡ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ.